ಫೈನಲಿ ನಾವೆಲ್ಲ ಟ್ರಿಪ್ನ ಮುಗಿಸ್ಕೊಂಡು ಸಕಲೇಶ್ಪುರ ಸೈಡು ಒಂದೆರಡು ಪ್ಲೇಸ್ನ ಆದರೆ ಕವರ್ ಮಾಡಿಕೊಂಡು ಬ್ಯಾಂಗ್ಳೂರು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗತ್ತೆ ಅಂತ. ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ನಮಗೆ ಸುಂಟಿಕೊಪ್ಪನೂ ಸಿಕ್ಬಿಡುತ್ತೆ. ಸದ್ಯಕ್ಕೆ ಬೈಕಲ್ಲಿ ಫ್ಯೂಯಲ್ ಕಡಿಮೆ ಇದೆ, ಪೆಟ್ರೋಲು ಹಾಕಬೇಕು. ಬಟ್ ಈ ಸಲ ಬಂದಿದ್ರಲ್ಲಿ ಮಂಡಲ್ಪಟ್ಟಿ ಆಫ್ ರೋಡ್ ಮಾತ್ರ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅಂಥ ಕಡೆ ಆಫ್ ರೋಡಿಂಗ್ ಎಲ್ಲ ಮಾಡಿದವರು ಎಲ್ಲಿ ಬೇಕಾದರೂ ಸರ್ವೈವ್ ಆಗ್ಬೋದು, ಎಂಥ ಟೆರೈನ್ಗೆ ಹೋದ್ರೂ. ಯಾಕಂದರೆ ಅಲ್ಲಿ ಅವರೇ ಲೋಕಲ್ ಹೆಡ್ಸೇ ಕೆಲವು ಹೇಳಿದ್ರು, ಈಗಂತೂ ರೋಡ್ ತುಂಬಾ ಹಾಳಾಗಿದೆ ಅಂತ. ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಮಗೆ ಪ್ರೀವಿಯಸ್ಲಿ ಹೇಗಿತ್ತು ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲ. ಈಗ ಜೀಪ್ ಅವರೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ, ಬೈಕರ್ಸ್ಗೆ ಕಷ್ಟನೇ ಇತ್ತು. ಬಟ್ ನಾವೆಲ್ಲ ಸ್ವಲ್ಪ ಆಗು ಮಾಡ್ಕೊಂಡು ರೀಚ್ ಆದ್ವಿ. ಬಟ್ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಯಾರೆಲ್ಲ ಬೈಕಲ್ಲಿ ಮಂಡಲ್ಪಟ್ಟಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಬೇಗನೆ ಪ್ಲ್ಯಾನ್ ಮಾಡಿಕೊಂಡು ಹೊರಡಿ ಅಲ್ಲಿಗೆ. ಒಳ್ಳೆ ಮಜಾ ಬರುತ್ತೆ ಅಲ್ಲಿ. ಆದರೆ ರೈಡ್ ಮಾಡಬೇಕಾದ್ರೆ ಆದಷ್ಟು ರೈಡಿಂಗ್ ಗೇರ್ಸ್ ಎಲ್ಲ ಯೂಸ್ ಮಾಡಿ, ಯಾಕಂದರೆ ಸೇಫ್ಟಿ ಫಸ್ಟ್ ಆಗಿರೋದ್ರಿಂದ ಸೇಫ್ಟಿ ವಿಷಯದಲ್ಲಿ ಯಾವತ್ತೂ ರಿಸ್ಕ್ ತೊಗೊಳೋದಕ್ಕೆ ಹೋಗಬಾರ್ದು. ವಾವ್, ವಾಟ್ ಅ ನೈಸ್ ರೋಡ್. ಇಂಥ ರೋಡ್ಗಳಲ್ಲಿ ಟ್ರಾವೆಲ್ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು. ಬನ್ನಿರಿ, ನಿಮ್ಮ ಪಬ್ಬೆಲ್ಲ ಬಿಟ್ಟು ಇಲ್ಲಿ ಬನ್ನಿ ಒಂದು ಸರ್ತಿ. ಇಂಥ ರೋಡ್ಗಳಲ್ಲಿ ಬೈಕ್ ರೈಡ್ ಮಾಡಿ ಆ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿ. ನಮ್ಮ ಬಾಯ್ಸ್ ಎಲ್ಲ ಹಿಂದೆ ಆದರು, ಮಧ್ಯದಲ್ಲಿ ಒಂದು ಕಾರ್ ಇದೆ. ಇಲ್ಲಿ ಯಾವುದೋ ಚೆಕ್ ಪೋಸ್ಟ್ ಇರೋ ಆಗಿದೆ. ಓ ಶಿಟ್, ಇಲ್ಲಿ ಯಾವುದೋ ಮರ ಬಿದ್ದಿದೆ ಅನಿಸುತ್ತೆ. ಸೊ ಅದನ್ನು ಕಟ್ ಮಾಡಿ ರೋಡ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಆಲ್ರೆಡಿ ಕ್ಲಿಯರ್ ಮಾಡಿ ಆಗಿದೆ. ನಾವು ಈಸಿಯಾಗಿ ಇಲ್ಲಿಂದ ಪಾಸ್ ಆಗ್ಬೋದು. ಅಂದರೆ ಇದು ಎಸ್ಟೇಟ್ಗಳಲ್ಲಿ ಇರೋ ಮರಗಳನ್ನ ಕಡಿದ್ಬಿಟ್ಟು ಕೊಡ್ತಾ ಇರೋದು, ಲೈಕ್ ಸೇಲ್. ಸೊ ಉದ್ದ ಮರ ಇರೋದ್ರಿಂದ ಎಲ್ಲ ರೋಡ್ ಮೇಲೆ ಬಿದ್ದಿದೆ. ಸೊ ಅವರು ಬೇಗನೆ ಕ್ಲಿಯರ್ ಮಾಡಿ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗದೆ ಇರೋಂಗೆ ನೋಡಿದ್ದಾರೆ. ಯೂಶ್ವಲಿ ಇದು ಹಳ್ಳಿ ಒಳಗಿನ ರೋಡು ಅಂತ ಆದಮೇಲೆ ಟ್ರಾಫಿಕ್ ಎಲ್ಲ ಇರೋದಿಲ್ಲ. ಅವರು ಅದನ್ನು ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮಾಡಿದ್ದಾರೆ. ಈ ರೋಡ್ಗಳಲ್ಲಿ ಲೋಕಲ್ ಬಸ್ಗಳದ್ದೇ ಹವಾ ಜಾಸ್ತಿ. ನಮ್ಮವರೆಲ್ಲ ತುಂಬಾ ಹಿಂದೆ ಆದರು. ಇಲ್ಲೊಂದು ದೊಡ್ಡ ಯೂಟರ್ನ್ ಇದೆ. ಬಟ್ ಈ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ರೋಡ್ಗಳಲ್ಲಿ ಆನೆ ಕಾಟ ಪಕ್ಕ ಇರುತ್ತೆ. ರೀಸನ್ ಬಂದು ನಾವು ಸಕಲೇಶ್ಪುರ ಹತ್ರ ಆದ್ವಿ, ಅದೇ ರೀಸನ್. ಯಾಕಂದರೆ ಸಕಲೇಶ್ಪುರಲ್ಲಿ ಈಗ ಆನೆಗಳು ಜಾಸ್ತಿ. ರೋಡ್ ಆ್ಯಕ್ಚುಲಿ ಚೆನ್ನಾಗೇ ಇದೆ, ಬಟ್ ಏನಂದರೆ ಬಿಗಿನಿಂಗ್ ಸ್ವಲ್ಪ ನಮ್ಗೆ ಆ ಥರ ಅನ್ನಿಸ್ತು. ಒಳಗೆ ಒಳ್ಳೆ ವ್ಯೂ ಇರ್ಬೋದು, ಬಟ್ ಆನೆ ಏನಿದ್ರೂ ಈಗ ಬರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಈಗೆಲ್ಲ ತೋಟದೊಳಗಡೆ ಸೇರಿಕೊಳ್ಳುತ್ತೆ. ಸಂಜೆ ಆಗ್ತಾ ಇದ್ದಾಗೆ ಎಲ್ಲ ಹೊರಗಡೆ ಬರೋದು. ಬಟ್ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಈಗ ನಂದು ಸಕಲೇಶ್ಪುರ ಆಗಿರೋದ್ರಿಂದ ನನಗೆ ಕರೆಕ್ಟ್ ಗೊತ್ತು ಯಾವಾಗ ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಆನೆಯಿಂದ ಅಂತ. ಅದರ ಅನುಭವದ ಮೇಲೆ ಹೇಳೋದಾದರೆ ಡೇ ಟೈಮಲ್ಲಿ ಸ್ವಲ್ಪ ಸೇಫ್. ಅದೇ ಸ್ವಲ್ಪ ಸಂಜೆ ಆಗ್ತಾ ಇರೋ ಹಾಗೆ ಆನೆಗಳದ್ದು ಹಾವಳಿ ಶುರು ಆಗುತ್ತೆ.
ಯಾಕಂದರೆ ಈಗ ಎಲ್ಲ ಹೋಗ್ಬಿಟ್ಟು ಈ ಎಸ್ಟೇಟ್ಗಳ ಒಳಗಡೆ ಸೇರ್ಕೊಬಿಡ್ತವೆ, ಲೈಕ್ ಅಂದರೆ ಕಾಫಿ ತೋಟದ ಒಳಗಡೆ. ಸಂಜೆ ಆಗ್ತಾ ಎಲ್ಲ ಆಚೆ ಈಚೆ ಓಡಾಡೋದಕ್ಕೆ ಶುರು ಮಾಡ್ತವೆ. ಇಲ್ಲಿ ಅರಣ್ಯಾಧಿಕಾರಿಗಳು ಅಷ್ಟೇ ಅದನ್ನು ಕಂಡುಹಿಡಿಯೋದಕ್ಕೆ, ಅದ್ರ ಬಗ್ಗೆ ಜನಗಳಿಗೆ ಅಪ್ಡೇಟ್ ಕೊಡೋದಕ್ಕೆ ತುಂಬಾ ಇದು ಮಾಡ್ತಾರೆ. ಲೈಕ್ ಕೆಲವು ಸಿಚುವೇಶನಲ್ಲಿ ಹಿಂಗೆ ಅಂದರೆ ಅವರು ಡ್ರೋನ್ನೆಲ್ಲ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ಜನಗಳಿಗೆ ಅಪ್ಡೇಟ್ಸ್ ಕೊಡ್ತಾರೆ. ಓಕೆ, ಯಾವುದೋ ಲೋಕಲೈಟ್ ಗಾಡಿ ಹೋಗ್ತಾ ಇದೆ, ಅಷ್ಟೊಂದೇನು ಭಯ ಇಲ್ಲ, ನಾವು ಧೈರ್ಯವಾಗಿ ಪಾಸ್ ಆಗ್ಬೋದು. ಇಲ್ಲಿ ಅವ್ರ ಹತ್ರ ಕೇಳಿ ನೋಡಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ. ಅಂದರೆ ನಮ್ಮ ಈ ಸಕಲೇಶ್ಪುರಲ್ಲಿ ಏನು ಮಾಡ್ತಾ ಇದ್ದಾರೆ ಹೇಳಿದ್ರೆ, ಆನೆಗಳು ಎಲ್ಲೆಲ್ಲಿದೆ ಅನ್ನೋದಕ್ಕೇ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಸೊ ಓಡಾಡೋರೆಲ್ಲ ಜಾಗ್ರತೆಯಿಂದ ಇರಿ ಅಂತ. ಮತ್ತು ಗ್ರಾಮ ಪಂಚಾಯತಿಯವರು ಒಂದು ಇನಿಷಿಯೇಟ್ ತಗೊಂಡು ಕೆಲವು ಊರುಗಳಲ್ಲೆಲ್ಲ ನೋಟಿಸ್ ಬೋರ್ಡ್ನ ಹಾಕ್ಬಿಟ್ಟು ಅಲ್ಲಿ ಇಂತಿಂಥ ಪ್ಲೇಸಲ್ಲಿ ಆನೆ ಓಡಾಟ ಇದೆ, ಸಾರ್ವಜನಿಕರು ಸ್ವಲ್ಪ ಹುಷಾರಾಗಿರಿ ಅನ್ನೋದನ್ನು ಅದ್ರ ಮುಖಾಂತರನೂ ತೋರಿಸಿ ಜನರನ್ನ ಎಚ್ಚರಿಸ್ತಾ ಇದ್ದಾರೆ. ಬಟ್ ಒಂದು ಭಯ ಏನಂದರೆ, ಈ ಕಾಫಿ ತೋಟದಲ್ಲಿ ಯಾರೆಲ್ಲ ಡೇ ವರ್ಕ್ ಮಾಡ್ತಾರೆ ಅವ್ರಿಗೇನೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರೋದು. ಯಾಕಂದರೆ ಡೇ ಟೈಮಲ್ಲಿ ರೋಡ್ ಸೈಡಲ್ಲಿ ಇರೋಲ್ಲ, ಎಲ್ಲ ತೋಟದ ಒಳಗಡೆ ಇರ್ತವೆ ಅಂತ ಆಗಲೇ ಹೇಳಿದೆ ಅಲ್ಲ. ಹಾಗಾಗಿ ಮೋಸ್ಟ್ಲಿ ಅಲ್ಲಿ ಮುಂದೆ ಹೋಗ್ತಿರೋ ಒಂದು ಸ್ಕೂಟರ್ ನೋಡಿದ್ರೆ ಅವರು ಇಲ್ಲಿ ಲೋಕಲೈಟ್ ಆರ್ ಕಾಲೇಜ್ ಸ್ಟೂಡೆಂಟ್ಸ್ ಥರ ಇದ್ದಾರೆ. ಅವರೇನಾದರೂ ಈಗ ಇಲ್ಲಿಯೇ ಎಲ್ಲಾದರೂ ಅವ್ರ ಮನೆ ಸೇರಿಕೊಂಡ್ರೆ ಆಮೇಲೆ ಮತ್ತೆ ಸ್ವಲ್ಪ ಭಯ ಶುರು ಆಗುತ್ತೆ ನನಗೆ. ಬಟ್ ಅಲ್ಲಿ ಏನು ಬಿಸಿಲಿತ್ತು ನಮಗೆ, ಇಲ್ಲಿ ಆ ಫೀಲ್ ಗೊತ್ತಾಗ್ತಾ ಇದೆ ಈಗ. ಅಂದರೆ ಆ ಬಿಸಿಲೆಲ್ಲ ಹೋಗ್ಬಿಟ್ಟು ಒಂಥರ ತಣ್ಣಗಿರೋ ಗಾಳಿ ಮುಖ ಕೊಡಿತಾ ಇದೆ. ಈ ಸರ್ತಿ ನಮಗೆ ರಮೇಶ್ ಅನ್ನೋರೊಬ್ರು ಪರಿಚಯ ಆದರು. ಮೋಸ್ಟ್ಲಿ ಅವರು ಇನ್ಮೇಲೆ ನಮ್ಮ ಜೊತೆ ರೈಡ್ಸ್ ಬರ್ತಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಇನ್ನೂ ತುಂಬ ರೈಡ್ಗಳನ್ನ ಮಾಡ್ತೀವಿ. ಅದಕ್ಕೆ ನಿಮ್ಮದು ಸಪೋರ್ಟ್ ಬೇಕು. ನಾವು ಹೊಸ ಹೊಸ ಜಾಗಗಳನ್ನ ತೋರಿಸ್ತೀವಿ, ಅಲ್ಲಿ ಏನೇನು ವಿಶೇಷತೆ ಇದೆ ಅದ್ರ ಬಗ್ಗೆ ಎಲ್ಲ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೀವು ನಮಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಿರ್ತಾರೆ ಅವ್ರಿಗೆ ನಮ್ಮ ಚಾನಲ್ ಬಗ್ಗೆ ಶೇರ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿದ್ರೆ ಅದು ನನಗೂ ಹೆಲ್ಪ್ ಆಗುತ್ತೆ. ಮತ್ತು ಹೊಸ ಹೊಸ ಜಾಗ ತೋರಿಸೋದಕ್ಕೆ ಒಂಥರ ಮೋಟಿವೇಶನ್ ಸಿಕ್ಕಾಗೂ ಆಗುತ್ತೆ ನನಗೆ. ನಾವು ಬೈಕಲ್ಲಿ ಹೋಗೋದಕ್ಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀವಿ, ಬಟ್ ಆದರೆ ಅವರು ಎಷ್ಟು ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಲೋಕಲೇಟ್ ಆಗಿರೋದ್ರಿಂದ ಅವ್ರ ಹತ್ರ ಅವ್ರಿಗೇನು ಅಷ್ಟು ಭಯ ಇಲ್ಲ. ಡೈಲಿ ಇಲ್ಲೇ ಓಡಾಡ್ತಾರೆ, ಅದಕ್ಕೆ ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆನೆ ಆನೆ ಈಗೇನಾದರೂ ಸ್ವಲ್ಪ ಥಿಂಕ್ ಮಾಡಿ, ಅಲ್ಲಿ ಹಸುಗಳ ಪ್ಲೇಸಲ್ಲಿ ಆನೆ ಇದ್ದಿದ್ರೆ ಏನಾಗಿರೋದು? ಎಲ್ಲ ದಿಕ್ಕಾಪಾಲಾಗಿ ಓಡಬೇಕಿತ್ತಷ್ಟೆ. ಡೌನ್ ಇದೆ ಅಂತ ಸಿಗ್ನಲ್ ಕೊಡ್ತಾ ಇದ್ದಾರೆ, ಬಟ್ ನಮ್ಮ ಟೀಮ್ ಅವ್ರ ಹಿಂದೆಯಿಂದ ಯಾರೂ ಬರಲೇ ಇಲ್ಲ. ಧೂಳು 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 ನೋಡಿ, ಕಾಫಿ ಒಣಗಾಕಿರೋದು, ಅದು ಪಲ್ಪರ್ ಮಾಡಿಬಿಟ್ಟು ಒಣಗಾಕಿ. ಇದನ್ನು ಬಂದ್ಬಿಟ್ಟು ಲೈಕ್ ಕಟ್ಟೆಕಾಯಿ ಅಂತಲೇ ಏನೋ ಕರೀತಾರೆ ಅದಕ್ಕೆ. ಅದೇನೆಂದರೆ, ಈಗ ಕಾಫಿ ಸ್ವಲ್ಪ ಕಡಿಮೆ ಇದ್ದಾಗ ಹೇಗೆ ಹೇಳಿದ್ರೆ, ಈಗ ಫಸ್ಟು ಫಸಲನ್ನು ಬರೀ ಹಣ್ಣುಗಳನ್ನೇ ಕೊಯ್ತಾರೆ. ಸೆಕೆಂಡು, ಥರ್ಡು, ಫೋರ್ತು ಆಗುವಾಗ ಏನಾದರೂ ಹಣ್ಣು ಕಡಿಮೆ ಇದ್ದು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಕಾಯಿಗಳು ಉಳ್ಕೊಂಡಿದ್ರೆ
ಲೈಕ್ ಈಗ ಒಂದು ಗೊಂಚಲಲ್ಲಿ 10 ಹಣ್ಣಿದೆ ಅಂತ ಆದರೆ ಅದರಲ್ಲಿ 8 ಹಣ್ಣು ಇನ್ನೆರಡು ಮಾತ್ರ ಕಾಯಿ ಇದೆ ಅಂತಾದರೆ ಅದನ್ನು ಇನ್ನೊಂದು ಸರ್ತಿ ಕುಯ್ಸೋದು ಯಾರು ಕಾಫಿ ಬೆಳೀತಾರೆ ಅವ್ರಿಗೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ, ಲೈಕ್ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಆ ಹಣ್ಣಿನ ಜೊತೆನೇ ಕಾಯಿನೂ ಸಪ್ರೇಟಾಗಿ ಕುಯ್ಸ್ಕೊಳ್ತಾರೆ. ಅದನ್ನು ಆ ರೀತಿ ಡ್ರೈ ಮಾಡಿ ಆಮೇಲೆ ಸೇಲ್ ಮಾಡೋದು. ಇಲ್ಲ ಅಂದರೆ ಆ ಕಾಫಿ ಹಣ್ಣನ್ನು ಬಿಡಿಸ್ಬಿಟ್ಟು ಅದನ್ನು ಪಲ್ಪರಿಂಗ್ ಅಂತ ಮಾಡ್ತಾರೆ. ಪಲ್ಪರಿಂಗ್ ಮಾಡಿಬಿಟ್ಟು ಅದರ ಬೇಳೆನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಸೇಲ್ ಮಾಡಬೇಕಾಗುತ್ತೆ. ಸೊ ಈ ಕರ್ನಾಟಕದಲ್ಲಿ ಸ್ಪೆಷಲಿ ಚಿಕ್ಕಮಗಳೂರು, ಸಕಲೇಶ್ಪುರ್ ಮತ್ತು ಈ ಕೂರ್ಗ್ ಸೈಡ್ ಈ ಕಾಫಿ ಬೆಳೆಯೋದು ಜಾಸ್ತಿ. ಯಾರೆಲ್ಲ ನೀವು ಈಗ ಬ್ಯಾಂಗ್ಳೂರು ಆಚೆ ಈಚೆ ಎಲ್ಲ ಕಾಫಿ ಜಾಸ್ತಿ ಕುಡಿತಾ ಇದ್ದೀರೋ ಅದು ಆಲ್ಮೋಸ್ಟ್ ಬಂದು ಈ 3 ಪ್ಲೇಸ್ಗಳಲ್ಲಿ ಬೆಳೆದಿರುವಂಥ ಕಾಫಿನೇ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಫ್ಲೇವರಿಂಗ್ ಹಾಕ್ಬಿಟ್ಟು ನಿಮಗೆ ಬೇಕಾದ ರೀತಿಲಿ ಮಾಡಿಕೊಡ್ತಾರೆ ಅವರು. ಈಗೆಲ್ಲ ಈ ಕಾಫಿ ಎಸ್ಟೇಟ್ಗಳಲ್ಲಿ ಏನಾಗಿದೆ ಅಂದರೆ ಲೋಕಲೈಟ್ಗಳಿಗೆ ಕೆಲಸ ಇಲ್ಲದೆ ಇರೋ ಥರ ಆಗಿದೆ. ರೀಸನ್ ಬಂದು ಎಲ್ಲ ಅಸ್ಸಾಂ ಆಚೆ ಸೈಡವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ಲೈಕ್ ಇಲ್ಲಿ ಸ್ಪೆಷಲಾಗಿ ಅದಕ್ಕೊಂದು ವರ್ಡ್ ಯೂಸ್ ಮಾಡ್ತಾರೆ, ಏನಂದರೆ ಲೈನ್ ಅಂತ ಹೇಳ್ತಾರೆ, ಲೈನ್ ಮನೆಗಳಂತ ಕಟ್ಕೊಡ್ತಾರೆ. ಕಟ್ಕೊಟ್ಬಿಟ್ಟು ಅವ್ರನ್ನ ಅಲ್ಲೇ ಸ್ಟೇ ಆಗೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಅವ್ರಿಗೆ ಕೊಟ್ಟು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ತಾರೆ. ಅದೇನಾಗುತ್ತೆ ಅಂದರೆ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಈಗ ಇಲ್ಲಿ ಈ ಸರೌಂಡಿಂಗಲ್ಲಿ ಯಾರೆಲ್ಲ ಕೆಲವು ಎಸ್ಟೇಟ್ಗಳನ್ನೇ ನಂಬ್ಕೊಂಡಿದ್ದಾರೆ ಅಂದರೆ ಡೈಲಿ ವೇಜಸ್ಗೆ, ಅವ್ರಿಗೆಲ್ಲ ತುಂಬಾ ಹಿಂಸೆ ಆಗ್ತಿದೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈಗ ದೂರದ ಊರುಗಳಲ್ಲಿ ಎಲ್ಲೆಲ್ಲಿದೆ ಅಂತ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ. ಅವ್ರ ಊರುಗಳಲ್ಲಿ ಅವ್ರಿಗೇನೆ ಕೆಲಸ ಸಿಗ್ತಾ ಇಲ್ಲ. ನಮ್ಮ ಜನಗಳು ಹೇಗಂದರೆ ಫಸ್ಟು ನಮ್ಮ ಕಡೆಯವ್ರನ್ನ ಬೆಳೆಸ್ಬೇಕು. ಈಗ ಇಲ್ಲಿ ಹೇಗಾಗ್ತಿದೆ ಅಂದರೆ ನಮ್ಮ ಕಡೆಯವರ ಅನ್ನ ಕಿತ್ಕೊಂಡು ಹೊರಗಡೆಯಿಂದ ಬೇರೆ ಸ್ಟೇಟಿಂದ ಬಂದವ್ರಿಗೆ ಅನ್ನ ಕೊಟ್ಟಿದ್ದ ಥರ ಆಗ್ತಾಯಿದೆ ಅದು. ನೋಡಿ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಎಸ್ಟೇಟ್. ಅಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಪಲ್ಪರ್. ಇಲ್ಲೂ ಮಿಷಿನ್ ಇದೆ, ಇದು ಬಂದು ಮೆಣಸು ಬಿಡಿಸೋದಕ್ಕೆ ಪೆಪ್ಪರ್ ಅಂತೀವಲ್ಲ ಅದನ್ನು. ಸೊ ನಾವು ಕುಯ್ದಿದ್ದು ಕಾಫಿನ ತೊಗೊಂಬಂದು ಇಲ್ಲಿ ಪಲ್ಪರಿಂಗ್ ಮಾಡಿ ಅಲ್ಲಿ ಡ್ರೈ ಮಾಡೋದಕ್ಕೆ ಅಂತ ಆ ಪ್ಲೇಸ್ನ ಬಿಟ್ಟಿರೋದು. ಕಾಫಿದು ಪಲ್ಪರಿಂಗ್ ಇದ್ರದ್ದು ಸ್ಮೆಲ್ ಬರ್ತಾ ಇದೆ ಇಲ್ಲಿಗೆ. ಮತ್ತೊಂದು ಏನಂದರೆ ಈ ಕಾಫಿ ಗಿಡಗಳು ಚೆನ್ನಾಗಿ ಬೆಳೆಯೋದು ಈ ಥರ ಸ್ವಲ್ಪ ಬೆಟ್ಟ ಗುಡ್ಡದ ಥರ ಇರುತ್ತೆ ನೋಡಿ, ಅಲ್ಲೇ ಚೆನ್ನಾಗಿ ಬೆಳೆಯೋದು. ಈ ಫ್ಲ್ಯಾಟ್ ಇರೋ ಜಾಗದಲ್ಲೆಲ್ಲ ಬೆಳೆದಿದ್ದು ಗಿಡ ಅಷ್ಟು ಗಟ್ಟಿ ಬರೋದಿಲ್ಲ. ಮತ್ತೊಂದು ಇದರ ಅಡ್ವಾಂಟೇಜ್ ಏನಂದರೆ ಅದರಲ್ಲಿ ಲೈಕ್ ಈ ಮಣ್ಣನ್ನೆಲ್ಲ ಜೋರು ಮಳೆ ಬರುತ್ತೆ. ಇಲ್ಲಿ ಮಳೆ ಯಾವ ಲೆವೆಲ್ಗೆ ಇರುತ್ತೆ ಅಂದರೆ ಕೆಲವು ಟೈಮಲ್ಲಿ ನೀವು ಎಕ್ಸ್ಪೆಕ್ಟು ಮಾಡೋದಕ್ಕಾಗಲ್ಲ. ಸೊ ಆ ಥರ ಇದ್ದಿದ್ದ ಟೈಮಲ್ಲಿ ಈ ಕಾಫಿ ಗಿಡಗಳು ಮತ್ತು ಮೆಣಸನ್ನು ಬೆಳೆಸ್ತಿರ್ತಾರಲ್ಲ ಮರ, ಅದೆಲ್ಲ ಸೇರಿಬಿಟ್ಟು ಮಣ್ಣನ್ನ ಜಾರಿ ಹೋಗದೆ ಇರೋ ಥರ ತಡೆದು ಹಿಡ್ಕೊಳ್ತವೆ. ಸೊ ಆ ಪರ್ಪಸ್ಗೂ ಒಂದು ಯೂಸ್ ಆಗುತ್ತೆ ಕಾಫಿ ಗಿಡಗಳು, ಮಣ್ಣಿನ ಸವಕಳಿನ ತಡೆಯೋದಕ್ಕೆ. ಮತ್ತೊಂದು ಏನಂದರೆ ಇಂಥ ಪ್ಲೇಸಲ್ಲಿ ಅದರ ಗುಡ್ಡಗಾಡುಗಳಲ್ಲಿ ಬೆಳೆಯೋದ್ರಿಂದ ಚೆನ್ನಾಗಿ ಬೆಳೆನೂ ಬರುತ್ತೆ. ಈಚೆಗೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಯಾರ್ದೆಲ್ಲ ಕಾಫಿ ಇತ್ತು ಅವರೆಲ್ಲ ಅದನ್ನು ಬೀಳಿಸ್ತಾ ಇದ್ದಾರೆ. ರೀಸನ್ ಬಂದುಬಿಟ್ಟು ಅದಕ್ಕೆ ಹುಳು ಬರ್ತಾ ಇದೆ. ಆ ಹುಳ ಬಂದರೆ ನೆಲದ ಒಳಗಡೆಯಿಂದ ಆ ಗಿಡದ್ದು ಮೇಯ್ನ್ ಪೋರ್ಷನ್ ಏನಿದೆ ಇನ್ಸೈಡ್, ಲೈಕ್ ಈಗ ನಮ್ಮದು ಹ್ಯೂಮನ್ ಬೋನ್ಸಲ್ಲಿ ಯಾವ ರೀತಿ ಅದೊಂದು ಬ್ಲ್ಯಾಕ್ ಕಲರ್ದು ಇರುತ್ತೆ ಅಲ್ಲ, ಆ ಥರ ಒಂದು ಪೋರ್ಷನ್ ಇರುತ್ತೆ. ಅದನ್ನು ತಿನ್ಕೊಂಡು ಬಂದರೆ ಆ ಗಿಡದ ಸ್ಟ್ರೆಂತೇ ಹೋಗುತ್ತೆ. ಜಸ್ಟ್ ನೀವು ಒಂದು ಲಿಟಲ್ ಪುಷ್ ಮಾಡಿದ್ರೆ ಸಾಕು ಆ ಗಿಡ ಬಿದ್ದೋಗುತ್ತೆ. ಸೊ ಒಂದು ಗಿಡ ದೊಡ್ಡದಾಗೋದಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 6 to 7 years ಬೇಕು. ಸೊ ಆ ಥರ ಇರುವಾಗ ಅಷ್ಟು ಇಯರ್ ವೆಯ್ಟ್ ಮಾಡಿ ಆ ಹುಳು ಬಂದು ಎಲ್ಲ ಹಾಳು ಮಾಡಿಬಿಟ್ಟು ಹೋದರೆ ಅವ್ರಿಗೆ ಯಾವ ಥರ ಆಗುತ್ತೆ. ಸೊ ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಕೆಲವರು ಅದನ್ನೆಲ್ಲ ತೆಗೆದ್ಬಿಟ್ಟು, ಅಂದರೆ ಕಾಫಿ ಗಿಡಗಳನ್ನ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಈ ಅಡಿಕೆ ಎಲ್ಲ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ಈ ಗಿಡದಲ್ಲಿ ನೋಡಿ, ಇದರಲ್ಲಿ ಕಾಯಿ ಇದೆ, ಹಣ್ಣು ಇದೆ. ಸೊ ಇದನ್ನು ಕ್ಲೀನಾಗಿ ಬಿಡಿಸ್ಬಿಟ್ಟು ಇದನ್ನೆಲ್ಲ ಪಲ್ಪರ್ ಮಾಡ್ತಾರೆ ನೋಡಿ. ಇದೆ ಕಾಫಿ, ಇದನ್ನು ಸದ್ಯಕ್ಕೆ ಸನ್ಲೈಟ್ಗೆ ಹಾಕಿದ್ದಾರೆ. ಇದು ಪಲ್ಪರ್ ಆದಮೇಲೆ ಈ ರೀತಿ ಬರುತ್ತೆ. ಮತ್ತು ಈಚೆ ಇರೋದು ಕಟ್ಟೆಕಾಯಿ. ಇದನ್ನು ನಾವು
ಹಣ್ಣಾಗೋದಕ್ಕಿಂತ ಮುಂಚೆನೇ ಕುಯ್ದುಬಿಟ್ಟು ಇದನ್ನ ಈ ಥರ ಬಿಸಿಲಲ್ಲಿ ಒಣಗಿಸಿ ಮಾರೋದು. ಓಕೆನಾ? ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೀವಲ್ಲಿ ಏನು ವೈಟ್ ಕಲರ್ದು ಬೇಳೆ ನೋಡಿದ್ರೆ ಅದೆಲ್ಲ ಇದ್ರದ್ದು. ಮತ್ತು ಇನ್ನು ಕೆಲವು ಒಣಗಿರುತ್ತೆ ಅಲ್ಲ, ಅದು ಇದರದ್ದು. ಈ ಬಿದ್ದೋಗಿರೋದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ಒಣಗಿಸಿ ಸೇಲ್ ಮಾಡೋದು. ಈಗ ಸದ್ಯಕ್ಕೆ ನಾವು ಫಾಲ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಭತ್ತ ನೋಡಿ ಯಾವ ರೀತಿ ನಾಟಿ ಮಾಡಿದ್ದು ಫಸಲು ಬರ್ತಾ ಇದೆ ಅಂತ. ಅಸಲಿ ಅಡ್ವೆಂಚರ್ ಇಲ್ಲಿಂದ ಶುರು ಆಗುತ್ತೆ. ಒಂದು, ಎರಡು, ಮೂರು. ಅಣ್ಣ ಬೇಡಣ್ಣ. ವಾಟರ್ ಕ್ರಾಸಿಂಗ್ ವಾವ್. ಹೆಂಗ ಹಾಕು ಶೂಸು ನೆನೆಯೋ ಸಾಧ್ಯತೆ ತುಂಬಾನೇ ಇದೆ. ಈಗ ನಮ್ಮ ಅಣ್ತಮ್ಮ ಲೀಚಿರ್ಲಿಲ್ಲ ಅಂದ್ರೆ ಸಾಕು. ಈ ಲೀಚ್ಗಳು ನನ್ನ ಜೀವನನೇ ಜಾಲಾಡಿಸ್ಬಿಟ್ವು. ರಾಮ ಸೇತುವೆ ಈಗ ನಾನು ಪುನಃ ಕಟ್ಟುವೆ. ಡ್ಯಾಮ್ ಕಟ್ಟಣ ಕಲ್ ತಗೊಳ್ಳಿ. ಕಲ್ಲು ಈಗ ನಂಗೆ ಬೇಕಿದೆ. ಕಲ್ಲು ಖಾಲಿಯಾಗಿದೆ. ಇವ್ರೇನೋ ಮೀನು ಹಿಡಿತಾವ್ರಿ ಇಲ್ಲಿ. ಅಣ್ಣ ನಡಿ ಅಣ್ಣ. ಅಣ್ಣ ಆನಂದ ಅಣ್ಣ ಬೇಡ ಅಣ್ಣ, ನಾವು ಹೋಗೋಣ. ಒಂದು ಮೀನೇನೆ 200 ರೂಪಾಯಿ ಆ ಸೈಜ್ ಮೀನು. ಬೇಡ ಜನರೇ, ನೀವಲ್ಲೇ ಇರಿ, ಮಕ್ಕಳೆಲ್ಲ ಅಲ್ಲೇ ಇರ್ಬೇಕು. ರಾಮ ಸೇತುವೆ ಕಟ್ಟಿದ್ವಿ, ಆದ್ರೆ ಇಲ್ಲಿ ಕಟ್ಟಿದ ಸೇತುವೆಗೆ ಕಡ್ಡಿ ಹಿಡ್ಕೊಂಡು ಎಳೆಯೋ ಪರಿಸ್ಥಿತಿ ಬಂದಿದೆ ಎಲ್ಲಾರು. ಇವ ಯಾರು? ಯಾರ್ಯಾರು ಬರ್ತಾವ ಮಾರ್ಯ? ಆ ಚಿಕ್ಕ ಹುಡುಗನೇ ಇದ್ದವನೇ ಬ್ರೋ. ಏನಾಗಲ್ಲ ಇಬ್ರು ಬ್ರೋ. ಸುಧು, ಇಲ್ಲಿ ಸೈಡಲ್ಲಿ ಒಂದು ಕಲ್ಲಿದೆ ನೋಡು ಸುಧು. ಬ್ರೋ ನಿಮ್ ಕಾಲು ಉದ್ದ ಇದೆ, ಬನ್ನಿ. ಅವ್ರಿಗೆ ಯಾರಿಗೂ ಕಣ್ಣೇ ಕಾಣಿಸಲ್ಲ, ಅಲ್ಲೊಂದು ಕಲ್ಲಿದೆ. ಅಲ್ಲಿ ನೋಡಿ ಇರ್ಬೇಕು ತಾನೆ. ಆ ರೇಂಜಿಗೆ ಬೇಕು. ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಾ? ಇಲ್ಲಿ ನಾವು ಆ ಫಾಲ್ಸ್ಗೆ ಹತ್ರ ಆಗೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಡೇಂಜರ್ ಇದೆ, ನೋಡ್ಕೊಂಡು ಹೋಗ್ಬೇಕು. ನೀರು ಕಡಿಮೆ ಇದೆ, ಅಷ್ಟೊಂದೇನು ಫ್ಲೋ ಇಲ್ಲ. ಬಟ್ ಏನಂದ್ರೆ ಜಾರ್ತಾ ಇದೆ ಪ್ಲೇಸ್. ಈಗ ನೀವೇನು ಬಂದ್ರಿ, ಇದು ಆ್ಯಕ್ಚುಯಲ್ ಪ್ಲೇಸ್. ಆ ಫಾಲ್ಸ್ ಬೆಸ್ಟ್ ವ್ಯೂ ಬಂದು ಇಲ್ಲೇ ಇರೋದು ನೋಡಿ. ನೀರು ಫ್ಲೋ ಏನಾದರೂ ಜಾಸ್ತಿ ಇದ್ದಿದ್ರೆ ನಾವಿಲ್ಲಿ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ, ಅದಂತೂ ಸತ್ಯ. ಸೊ ಇನ್ನು ಮುಂದೆ ಹೋಗಿ, ಬಟ್ ನಾವು ತುಂಬ ಹುಷಾರಾಗಿರ್ಬೇಕಷ್ಟೆ. ನಮ್ಮ ಆನಂದ್ ಅವರು ಆಲ್ರೆಡಿ ಟಾಪ್ ರೀಚ್ ಆದರು. ಈಗ ನಮ್ಮ ಸರ್ದಿ. ಹೆಲ್ಮೆಟ್ ಹಾಕ್ಕೊಂಡು ಬೆಟ್ಟ ಹತ್ತಾ ಇದ್ದೀನಿ. ಆನಂದ, ಎಸ್. ಇನ್ನು ಸ್ವಲ್ಪ ಮುಂದೆ ಹೋಗ್ಬೋದು, ಬನ್ನಿ. ನೋಡಿ ಹೇಗಿದೆ ಅಂತ. ಅಲ್ಲೆಲ್ಲ ಪಕ್ಕ ಕಾಲಾಡೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ತುಂಬಾ ಜಾರುತ್ತೆ ಅದು. ನೀರು ಜಾಸ್ತಿ ಇದ್ರೆ ನನ್ನ ಪ್ರಕಾರ ಇಲ್ಲೆಲ್ಲ ಹರ್ಕೊಂಡು ಬರುತ್ತೆ. ಈಗ ಫ್ಲೋ ಕಡಿಮೆ ಇದೆ, ಸೊ ನಾವು ಇಲ್ಲಿವರೆಗೆ ರೀಚ್ ಆಗ್ಬೋದು. ಇಲ್ಲಾಂದರೆ ಇಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ದೂರದಿಂದನೇ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲೇ ನೋಡ್ಕೊಂಡು ಹೋಗ್ಬೇಕಷ್ಟೆ. ಫೈನಲಿ ನಾನಂತೂ ಫುಲ್ ಟಾಪಿಗೆ ಬಂದಿದ್ದೀನಿ. ಇಲ್ಲಿಂದ ಆ್ಯಕ್ಚುಲಾಗಿ ಫಾಲ್ಸ್ದು ವ್ಯೂ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು. ಈ ಫಾಲ್ಸ್ದು ಡೀಟೇಲ್ಸ್ ಯಾರಿಗೆಲ್ಲ ಬೇಕು ಇವರೆಲ್ಲ ನನಗೆ ಡೈರೆಕ್ಟ್ DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಲೊಕೇಶನ್ನ ಕಳಿಸ್ಕೊಡ್ತೀನಿ.
ಥ್ಯಾಂಕ್ ಯು. ಸೊ ಫೈನಲಿ ನಾವು ಆ ಫಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಟೈಮ್ 3:45 ಆಗ್ತಾ ಬಂತು. ಇನ್ನು ನಾವು ಬ್ಯಾಂಗ್ಳೂರು ರೀಚ್ ಆಗೋದು ಮಿಡ್ ನೈಟ್ ಆಗುತ್ತೆ. ಸೊ ವಯಾಟ್ ಬಾಳ್ಲುಪೇಟೆ ಆಚೆ ರೂಟಿಂದ ಹಾಸನ ಹೈವೇ ತಗೊಂಡು ನಾವು ಬೆಂಗಳೂರು ಹೊರಡೋದಂತ ಡಿಸೈಡ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಕೊನೆಗೂ ಮಧ್ಯಾಹ್ನದ ಊಟನ ಇವಾಗ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ಫೈನಲಿ ಟ್ರಿಪ್ ಎಲ್ಲ ಮುಗಿಸಿ ಈಗ ಎಲ್ಲರೂ ಅವ್ರವ್ರ ಮನೆಗೆ ಹೊರಟಿದ್ದೀವಿ. ಸುಧಾಂಶ್ ಅವರು ಮಾಧವರವರ್ಗೆ ಇರ್ತಾರೆ. ರಮೇಶ್ ಬ್ರೋಗೆ ಬಾಯ್, ಸಿಗೋಣ ನೆಕ್ಸ್ಟ್ ರೈಡಲ್ಲಿ. ಆನಂದಣ್ಣ ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಬಾಯ್ ಬಾಯ್. ಹಾಂ, ಹುಷಾರಾಗಿ ಹೋಗಿ. ಮನೆಗೆ ರೀಚ್ ಆಗಿದೆ ಒಂದು ಮೆಸೇಜ್ ಹಾಕಿ. ಓಕೆ, ಬಾಯ್ ಬಾಯ್. ಫೈನಲಿ ಅವ್ರನ್ನ ಆ ಕಡೆ ಕಳಿಸಿ ನಾನು ಮತ್ತು ಸುಧಾಂಶು ನೆಲಮಂಗಲ ಸೈಡ್ ಹೊರಟ್ವಿ. ಸೊ ಇಷ್ಟು ನಮ್ಮ ಕೂರ್ಗದು ಟ್ರಿಪ್ ಆಗಿತ್ತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.